ಟಿಪ್ಪು ಸುಲ್ತಾನು ಎಲ್ಲಿ ಸಾವನ್ನಪ್ಪಿದ? ಕೋಟೆ ಒಳಗೆ, ಶ್ರೀರಂಗಪಟ್ಟಣದ ಕೋಟೆ ಒಳಗಡೆ. ಟಿಪ್ಪು ಸುಲ್ತಾನ್ ಯಾವ ರಣರಂಗದಲ್ಲಿ ಖಡ್ಗ ಹೋರಾಡಿದ? ಯಾವ ಕಾರಣಕ್ಕೋಸ್ಕರ ಹುಲಿ ಅಂತೀರಿ? ಹುಲಿ ಎಲ್ಲಾದರೂ ಕೋಟೆ ಒಳಗಡೆನೆ ಸಾಯಕ್ಕೆ ಸಾಧ್ಯನಾ? ನಾ ಕೇಳಿದೆ, ಬೋನ್ ಒಳಗಡೆ ಸಾಯುವಂಥದ್ದು ಹುಲಿ ಅಲ್ಲಪ್ಪ ಅಂತ ಹೇಳಿದೆ ನಾನು. Wake up to reality. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸತ್ತಿದ್ದು ಹೇಗೆ? ಟಿಪ್ಪುನ ಕೊಂದವರು ಯಾರು? ಇದೇ ತಾನೇ ನಮ್ಮೆಲ್ಲರ ಪ್ರಶ್ನೆ ಇದ್ದಿದ್ದು. ಸೊ ಅದನ್ನ ಹೇಳ್ಬಿಡ್ತೀನಿ ಬನ್ನಿ. ಅದಕ್ಕೋಸ್ಕರ ಒಂದು ಸ್ಕೆಚ್, ನನ್ನ ಸ್ನೇಹಿತರು ಸ್ಕೆಚ್ ತಯಾರು ಮಾಡಿಕೊಟ್ಟಿದ್ದಾರೆ. ಬ್ರಿಜೇಶ್ ಎಂದಿನಂತೆ ನನ್ನ ಜೊತೆ ಇದ್ದಾರೆ. ಇಲ್ಲಿ ನೀವು ತೋರಿಸಿ ಬ್ರಿಜೇಶ್, ಇದೆ ಬ್ರೀಚ್. ನಮ್ಮ ಬ್ರಿಟಿಷ್ ಕೋಟೆ ಗೋಡೆ ಹೊಡ್ಕೊಂಡ್ ಬಂದಿದ್ದು ನಾರ್ದರ್ನ್ ಸೈಡ್, ನಾರ್ತ್ ವೆಸ್ಟ್ ಆಂಗಲ್ ಆಫ್ ದ ಫೋರ್ಟ್. ಇದೇ ಬ್ರೀಚ್. ಇಲ್ಲಿಂದ ಹೊಡ್ಕೊಂಡು ಅವ್ರು ಬರ್ತಾರೆ. ಡೆಲ್ಲಿ ಬ್ರಿಡ್ಜ್ ಅಂತ ಒಂದಿತ್ತು. ಆ ಡೆಲ್ಲಿ ಬ್ರಿಡ್ಜ್ ಅನ್ನು ಹೊಡೆದಾಕ್ಬಿಡ್ತಾರೆ. ಡೆಲ್ಲಿ ಬ್ರಿಡ್ಜ್ ಇರ್ಲಿಲ್ಲ ಅವಾಗ್ಲೇ. ಸೊ ಅದು ಹೊಡೆದಾಕ್ದಾಗ ವೇಟು ಡೆಲ್ಲಿ ಬ್ರಿಡ್ಜ್. ಈಗಿಲ್ಲ, ನೀವು ನೋಡಕ್ಕಾಗಲ್ಲ ಡೆಲ್ಲಿ ಬ್ರಿಡ್ಜ್. ಇಲ್ಲಿಂದ ಬಂದಾಗ ನೋಡಿ, ಇದು ಟಿಪ್ಪುಸ್ ಪ್ಯಾಲೇಸ್, ಇದು ರಂಗನಾಥ ಸ್ವಾಮಿ ಟೆಂಪಲ್. ಕಳಲೆ ದಿಡ್ಡಿ ಅಥವಾ ವಾಟರ್ ಗೇಟ್, ಟಿಪ್ಪು ಸುಲ್ತಾನ ಇಲ್ಲಿರ್ತಾರೆ ಅವಾಗ. ಇವರು ಬ್ರೀಚ್ ಮಾಡ್ಕೊಂಡ್ರೆ ಕೋಟೆ ಗೋಡೆನ ಹೊಡ್ಕೊಂಡು ಇಂಗ್ಲಿಷ್ ಸೈನಿಕರು ಹತ್ಕೊಂಡ್ ಬಂದಾಗ ಇವ್ರು ಇಲ್ಲಿಂದ ಬರ್ತಾರೆ ಅವ್ರನ್ನ ತಡೆಯೋದಕ್ಕೆ. ಅವ್ರು ತಡೆಯೋದಕ್ಕೆ ಬಂದಾಗ ಇದು ಫೈಟಿಂಗ್ ಶುರು ಆಗುತ್ತೆ. ಇಲ್ಲಿ ಯುದ್ಧ ಶುರುವಾಗಿ ಇಲ್ಲಿವರೆಗೂ ಬರುತ್ತೆ. ಇಲ್ಲಿ ಬಂದಾಗ ಇದು ಹೊಳೆ ಗೇಟ್ ನೋಡಿ, ಇವಾಗ ತೋರಿಸ್ತೀನಿ ಇಲ್ಲಿ. ಇನ್ನು ನೀವು ನೋಡ್ತಾ ಇದ್ದೀರಾ ಈಗ ಫೋಟೋದಲ್ಲಿ ಇದೇ ಹೊಳೆ ಗೇಟ್. ಕೆಳಗಡೆ ನೋಡಿ, ದ ಟಿಪ್ಪು ಸುಲ್ತಾನ್ ವಾಸ್ ಕಿಲ್ಡ್ ಹಿಯರ್ ಅಂತ ಕರೆಕ್ಟ್ ಆಗಿ ಬರ್ದಿದ್ದಾರೆ. ಸೊ ಇದು ಹೊಳೆ ಗೇಟ್. ಇವಾಗ ಈ ಹೊಳೆ ಗೇಟ್ ಇಲ್ಲ, ಇದು ಒಳಗಡೆ ಇದ್ದಂತ ಕಂದಕ. ಇದು ನೋಡಿ, ಇದು ಬೇಲೀಸ್ ಡಂಜನ್ ಇದೆಯಲ್ಲ, ಕರ್ನಲ್ ಬೇಲಿ ಡಂಜನ್. ಇದು ಹೊರಗಡೆ ಕಂದಕ. ಸೊ ಇದು ಹೊರಗಡೆ ಕಂದಕ, ಇದು ಬೇಲೀಸ್ ಡಂಜನ್, ಇದು ಒಳಗಡೆ ಕಂದಕ. ಇಲ್ಲಿತ್ತು ಒಂದು ಹೊಳೆ ಗೇಟ್, ಇವಾಗ ಇಲ್ಲ. ಇವಾಗ ರೋಡ್ ಆಗೋಗಿದೆ. ಇದು ಕಂದಕ ಮುಚ್ಚಿ ರೋಡ್ ಮಾಡ್ಬಿಟ್ಟಿದ್ದಾರೆ. 1801, 1802 ಇದನ್ನ ರಸ್ತೆ ಮಾಡ್ಬಿಡ್ತಾರೆ. ಸೊ ಇಲ್ಲಿ ಬಂದು ಟಿಪ್ಪು ಸುಲ್ತಾನ್ರು ಸಾಯ್ತಾರೆ. ಟಿಪ್ಪುಸ್ ಬಾಡಿ ಫೌಂಡ್ ಹಿಯರ್. ಇಲ್ಲಿ ನೋಡಿ, ಗೊತ್ತಾಯ್ತಾ? ಸ್ಕೆಮ್ಯಾಟಿಕ್ ಡಿಸ್ಪಿಂಗ್ ಮೂವ್ಮೆಂಟ್ ಆಫ್ ದ ಟಿಪ್ಪು ಸುಲ್ತಾನ್. ಇದು ಮೂವ್ಮೆಂಟ್ ಆಫ್ ದ ಟಿಪ್ಪು ಸುಲ್ತಾನ್. ಈ ಯುದ್ಧದ ಸಮಯದಲ್ಲಿ ಯಾರ್ಯಾರು ಇದ್ರಪ್ಪ ಅಂತಂದ್ರೆ, ಮೇಜರ್ ಆಲನ್, ಸರ್ ಡೇವಿಡ್ ಬರ್ಡ್, ಮಾರ್ಕ್ಸ್ ವಿಲ್ಸ್ ಇರಲಿಲ್ಲ. ಆಲನ್, ಡೇವಿಡ್ ಬರ್ಡ್, ಮ್ಯಾಲೆಸನ್, ಬೀಟ್ಸನ್, ಕ್ಯಾಂಬೆಲ್, ಇವರೆಲ್ಲ ಇದ್ರ ಬಗ್ಗೆ ಬರೆದಿದ್ದಾರೆ. ಇವನ್ ಮಾರ್ಕ್ ವಿಲ್ಸ್ ಬರೆದಿದ್ದಾನೆ. ಸಾರಿ, ಆಲನ್, ಡೇವಿಡ್ ಬರ್ಡ್, ವಿಲ್ಕ್ಸ್, ಮ್ಯಾಲೆಸನ್, ಬೀಟ್ಸನ್, ಕ್ಯಾಂಬೆಲ್ ಇವರೆಲ್ಲ ಒಂದೇ ತರ ಬರೆದಿದ್ದಾರೆ. ಅಟ್ ದಿ ಸ್ಪಾಟ್ ಯಾರಿದ್ರು? ಕರ್ನಲ್ ವೆಲ್ಲೆಸ್ಲಿ, ಡೇವಿಡ್ ಬರ್ಡ್, ಬೀಟ್ಸನ್, ಕರ್ನಲ್ ಬ್ಯಾರಿ ಕ್ಲೋಸ್ ಯಾರಪ್ಪ ಇವನು? ಲೆಫ್ಟಿನೆಂಟ್ ಕರ್ನಲ್ ಬ್ಯಾರಿ ಕ್ಲೋಸ್ ಪೇಟೆ ಕಂಡ್ರಿ. ಇವನೇನೆ ಫಸ್ಟ್ ರೆಸಿಡೆಂಟ್ ಆಫ್ ಮೈಸೂರು. ಇವನ್ ಮನೆ ಇವಾಗ್ಲೂ ಇದೆ ಬೆಂಗಳೂರಲ್ಲಿ, ರೆಸಿಡೆನ್ಸಿ ರಸ್ತೆ. ಇವನ್ ರೆಸಿಡೆಂಟ್ ಆಫ್ ಮೈಸೂರು ಆಗಿದ್ದಕ್ಕೇನೆ ಇವನ್ ಮನೆ ಇದ್ದಿದ್ದ ರಸ್ತೆನ ರೆಸಿಡೆನ್ಸಿ ರಸ್ತೆ ಅಂತ ನಾವು ಕರಿತೀವಿ. ಅದೊಂದು ವಿಡಿಯೋ ಮಾಡಿದೀನಿ, ನೀವು ನೋಡಿದ್ರಲ್ಲ. ಸೊ ಇವರಿಷ್ಟು ಜನ ಸ್ಪಾಟ್ ಅಲ್ಲಿ ಇರ್ತಾರೆ. ಸೊ ಡೇವಿಡ್ ಬರ್ಡ್ ಇವನು ಇದ್ದಂತವನು, ಆ ಯುದ್ಧದಲ್ಲಿ ಭಾಗವಹಿಸಿದಂತವನು, ಆ ಯುದ್ಧ ನೋಡಿದವನು. ಇವನ್ ನೋಡಿದ್ದನ್ನ ಇವನ್ ಬರ್ದಿದ್ದಾನೆ. ಏನ್ ಬರ್ದಿದ್ದಾನೆ ಅವನದನ್ನೆಲ್ಲ ತಗೊಂಡ್ಬಂದಿದ್ದೀನಿ. ಇಲ್ಲಿ ನೋಡಿ, ಈ ಪುಸ್ತಕಗಳಿಲ್ಲ ಇದ್ದಂಥದ್ದು ನಾನು ಓದ್ತೀನಿ ನೋಡಿ. ಸಮ್ ಯುರೋಪಿಯನ್ ಸೋಲ್ಜರ್ಸ್ ಎಂಟರ್ ದ ಗೇಟ್ ವೇ. ದ ಫೈರಿಂಗ್ ಹ್ಯಾಡ್ ನೌ ನಿಯರ್ಲಿ ಸೀಸ್ಡ್ ಬಿಲೋ ದ ಆರ್ಚ್ ಆಫ್ ದ ಗೇಟ್ ವೇ ಅಂಡ್ ಎ ಗ್ರೆನೇಡಿಯರ್, 12th ಇನ್ಫ್ಯಾಂಟ್ರಿ ಗ್ರೆನೇಡಿಯರ್ ಒಬ್ಬ ಈ ಸುಲ್ತಾನರನ್ನ ಕೊಲ್ತಾನೆ. ಅಂಡ್ ದ ಗ್ರೆನೇಡಿಯರ್ ಕೇಮ್ ಅಪ್ ಟು ಟಿಪ್ಪು ಅಂಡ್ ಸೀಸ್ ದಿಸ್ ಸ್ವರ್ಡ್ ಬೆಲ್ಟ್. ಸೊಂಟ ಪಟ್ಟಿಯಲ್ಲಿದ್ದಂತ ಕತ್ತಿಯ ಪಟ್ಟಿಯನ್ನ ಅದು ಕೈ ಹಾಕ್ತಾನೆ, ಚಿನ್ನದ ನಡುಪಟ್ಟಿಯನ್ನು ಅದು ಕೈ ಹಾಕ್ತಾನೆ. ವಿತ್ ಎ ವ್ಯೂ ಆಫ್ ದ ಸ್ಟ್ರಿಪ್ ಇನ್ ಇಟ್ ಆಫ್ ದ ಗೋಲ್ಡ್ ಬಕಲ್ ಬೈ ವಿಚ್ ಇಟ್ ವಾಸ್ ಫಾಸನ್ಡ್. ಗೋಲ್ಡ್ ಬಕಲ್, ನಮ್ ಬೆಲ್ಟ್ ಇದೆಯಲ್ಲ, ಬೆಲ್ಟ್ ನಮ್ದೆಲ್ಲ ಮಾಮೂಲಿ ಬಕಲ್ ಕಟ್ರೆ, ಮಹಾರಾಜರದ್ದು ಗೋಲ್ಡ್ ಬಕಲ್. ಸೊ ಗೋಲ್ಡ್ ಬಕಲ್ ಇಟ್ಟಿರ್ತಾನೆ. ಸೊ ಗೋಲ್ಡ್ ಬಕಲ್ ನ ಕಿತ್ಕೊಳ್ಳೋದಕ್ಕೆ ಸೈನಿಕ ಕೈ ಹಾಕಿದಾಗ the sultan instantly stretched out his right hand and snatching a drawn sword which happened to lie within his reach, made a stroke at the soldier. The blow falling upon his musket, he made another stroke at another soldier with more effect, and immediately afterward was killed by a musket ball which penetrated his right temple. Temple ಅಂದ್ರೆ ಇದು. ಮಸ್ಕಟ್ ಬಾಲ್ ಅಂದ್ರೇನು? ಇವ್ರೇನ್ ಹೇಳ್ತಾರೆ ಇಲ್ಲಿ? ಇವ್ರು ಹೇಳಿದ ಪ್ರಕಾರ ಟಿಪ್ಪು ಸೈನಿಕರ ಗುಂಪು, ಬ್ರಿಟಿಷ್ ಸೈನಿಕರ ಗುಂಪು ನುಗ್ಗಿದಾಗ ಒಬ್ಬ ಸೈನಿಕ ಟಿಪ್ಪು ಸುಲ್ತಾನನ ನಡುಪಟ್ಟಿ ಕೈ ಹಾಕ್ತಾನೆ. ಯಾಕೆಂದ್ರೆ ಇಲ್ಲಿ ಟಿಪ್ಪು ಸುಲ್ತಾನ, ಅವನ ಜೊತೆಗಿದ್ದೊಬ್ಬ ರಜಾ ಖಾನ್ ಟಿಪ್ಪು ಸುಲ್ತಾನನ ಅಸಿಸ್ಟೆಂಟ್, ಸಹಾಯಕ ಸೈನಿಕ. ಕೊನೆವರೆಗೂ ಇದನ್ನೆಲ್ಲ ನೋಡಿದವನು, ಇವನ್ ಸತ್ತ ಮೇಲೂ ಬದುಕಿದ್ದವನು, ಅವನು ಇದಕ್ಕೆ ಸಾಕ್ಷಿಯಾಗಿರ್ತಾನೆ. ಅವರ ಕುದುರೆಗಳ ಕಾಲನ್ನ ಕತ್ತರಿಸಿದಾಗ ಅವರ ಕುದುರೆಗಳ ಸಮೇತವಾಗಿ ರಜಾ ಖಾನ್, ಟಿಪ್ಪು ಸುಲ್ತಾನ್ ಇಬ್ರು ಬಿದ್ದು ಬಿಡ್ತಾರೆ. ಬಿದ್ದಾಗ ರಜಾ ಖಾನ್ ಹೇಳ್ತಾನೆ, ಈಗ್ಲಾರು ಹೇಳ್ಬಿಡ್ತೀನಿ ನಾನು ಟಿಪ್ಪು ನೀನು ಅಂತ. ಟಿಪ್ಪು ಹೇಳ್ತಾನೆ, ಆರ್ ಯು ಮ್ಯಾಡ್? ಹುಚ್ಚನ ನೀನು, ಏನು ಹೇಳ್ಬೇಕಾಗಿಲ್ಲ, ಸುಮ್ಮನೆ ನಾವು ಕಾದಾಡೋಣ ಕೊನೆವರೆಗೂ ಅಂತ ಹೇಳಿ ಕಾದಾಟದಲ್ಲಿ ಸತ್ತೋಗ್ತಾರೆ. ಆಯ್ತಾ? ಸೊ ಈ 12th ಇನ್ಫ್ಯಾಂಟ್ರಿ ಗ್ರೆನೇಡಿಯರ್ ಇರ್ತಾನಲ್ಲ, ಒಂದು ಬಿದ್ದ ತಕ್ಷಣ ಅವ್ನು ನಡುಪಟ್ಟಿ ಕೈ ಹಾಕ್ತಾನೆ. ಆದ್ರೆ ಟಿಪ್ಪು ಇನ್ನು ಜೀವಂತ ಇರ್ತಾನಲ್ಲ, ಅವನ ಕೈಯಿಂದ, ತನ್ನ ಕತ್ತಿಯಿಂದ ಅವನ ಕೈಯನ್ನ ಕತ್ತರಿಸಕ್ ಹೋಗ್ತಾನೆ.
ಅದರಿಂದ ಕೋಪಗೊಂಡಂತ ಮತ್ತೊಬ್ಬ ಗ್ರೆನೇಡಿಯರು ಇಲ್ಲಿಗೆ ಶೂಟ್ ಮಾಡ್ತಾನೆ. ಇದು ಟೆಂಪಲ್ ಇಂದ ಶೂಟ್ ಮಾಡಿ ಲಾರ್ಜ್ ಇಂದ ಚೀಕ್ ಅಂತ ಬರೀತಾರೆ. ಮಸ್ಕಟ್ ಬಾಲ್ ಅಂದ್ರೆ ಏನು ಅದನ್ನ ಹೇಳ್ತೀನಿ. ರಾಜಾ ಖಾನ್ is the only person now living who accompanied him during the whole forenoon of the apparently he received another wound. ಆಯ್ತಾ, about halfway through the arch of the gateway by the fire after 12th infantry from within. ಅದನ್ನ ನಾನು ಹೇಳಿದೆ, 12th infantry grenadier ರೇಂಜಿನ ಸೈನಿಕ. When he received a sound ball close to the other, the horse he rode on also been wounded, sang under him, and his turban fell on the ground. Many of his people fell at the same time on every side by the musketry, both from within and without the gate. ಇದು ಡೇವಿಡ್ ಬರ್ಡ್ ಬರೀತಾನೆ. ಆಯ್ತಾ, ಇನ್ನೊಬ್ಬ ಇದ್ದ ಬೀಟ್ಸನ್, ನಾನೇನ್ ಹೇಳಿದ್ದೆ, ಕರ್ನಲ್ ಬೀಟ್ಸನ್. ಈ ಕರ್ನಲ್ ಬೀಟ್ಸನ್ನು ಇದ್ನಲ್ಲ, ಕರ್ನಲ್ ಬೀಟ್ಸನ್ನು ಬರೆದಿದ್ದಾನೆ. ಆಫ್ ದ ವಾರ್ ವಿತ್ ಟಿಪ್ಪು ಸುಲ್ತಾನ್, the Sultan having told Raja Khan that he was wounded, his faithful servant who still remained with his master proposed to him to discover himself. ಹೇಳ್ಬಿಡು, ನೀನೇ ಟಿಪ್ಪು ಸುಲ್ತಾನ, ನಾನೇ ಟಿಪ್ಪು ಸುಲ್ತಾನ ಅಂತ ಹೇಳ್ಬಿಡು ಅಂತಾನೆ. But the Sultan said, are you mad? Be silent. Raja Khan now endeavored with disengage him from the saddle, in which attempt they both fell together with the horse amongst the dead and wounded men. ಸತ್ತಿದ್ದ ಜನಗಳ, ಗಾಯಗೊಂಡಿದ್ದ ಜನಗಳ ಹೆಣಗಳ ರಾಶಿಯ ಮೇಲೆ ಇವರಿಬ್ಬರು ಬೀಳ್ತಾರ್ರಿ. ಆಯ್ತಾ, ರಾಜಾ ಖಾನ್ ವಾಸ್ ಶಾಟ್ ಥ್ರೂ ದ ಲೆಗ್, ಅವನ ಕಾಲಿಗೆ ಶಾಟ್ ಥ್ರೂ ದ ಲೆಗ್. ದ ಫೈರಿಂಗ್ ಹ್ಯಾಡ್ ನೌ ನಿಯರ್ಲಿ ಸೀಸ್ಡ್ ಬಿಲೋ ದ ಆರ್ಚ್ ಆಫ್ ದ ಗೇಟ್ವೇ ಅಂಡ್ ಎ ಗ್ರೆನೇಡಿಯರ್ ಕೇಮ್ ಅಪ್ ಟು ಟಿಪ್ಪು, ನಾಟ್ ನೋಯಿಂಗ್ ಹಿಮ್ ಟು ಬಿ ದ ಸುಲ್ತಾನ್. ಅವನು ಗೊತ್ತಿರೋದಿಲ್ಲ ಗ್ರೆನೇಡಿಯರ್ಗೆ ಇವನ್ ಸುಲ್ತಾನ್, ಯಾಕೆಂದ್ರೆ ಸುಲ್ತಾನನ್ನು ಯಾರು ನೋಡಿರೋದಿಲ್ಲ ರೀ. ಲಾರ್ಡ್ ಕಾರ್ನ್ ವಾಲಿಸ್ 1792 ಒಳಗಡೆ ಆ 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮಕ್ಕಳನ್ನ ಒತ್ತೆ ಇಟ್ಕೊಳ್ಳೋ ಕಾಲದಲ್ಲಿ ನೋಡಿರೋದು ಬಿಟ್ರೆ, ಅವ್ನು ಹೋದ್ಮೇಲೆ ಬಂದಂತ ಸರ್ ಜಾನ್ ಶೋರ್ ಯುದ್ಧನೇ ಮಾಡೋದಿಲ್ಲ. ಅವನು 7 ವರ್ಷ ಇರ್ತಾನೆ ಇಲ್ಲಿ, ಅವನು ನೋಡಿರೋದಿಲ್ಲ. ಆಮೇಲೆ ಬಂದಂತ ಸೈನಿಕರು ನೋಡೋದಕ್ಕೆ ಸಾಧ್ಯನೇ ಇರೋದಿಲ್ಲ, ಇವರೆಲ್ಲ ಸೈನಿಕರು ತಾನೆ. ಸೊ ನಾಟ್ ನೋಯಿಂಗ್ ಹಿಮ್ ಟು ಬಿ ದ ಸುಲ್ತಾನ್ ಅಂಡ್ ಸೀಸ್ಡ್ ಹಿಸ್ ಸ್ವೋರ್ಡ್ ಬೆಲ್ಟ್. ಅದೇ ಇವನು ಬರೀತಾನೆ ನೋಡಿ, ಸ್ವೋರ್ಡ್ ಬೆಲ್ಟ್, ಕತ್ತಿಯ ಬೆಲ್ಟ್ ನ ಕೈ ಹಾಕಿ ತಗೋತಾನೆ. ವಿತ್ ಎ ವ್ಯೂ ಟು ಸ್ಟ್ರಿಪ್ ಆಫ್ ದ ಗೋಲ್ಡ್ ಬಕಲ್ ಬೈ ವಿಚ್ ವಾಸ್ ಫ್ಯಾಸನ್. ಸೇಮ್ ಅದೇ ಬರೀತಾನೆ. ದ ಸುಲ್ತಾನ್ ಇನ್ಸ್ಟೆಂಟ್ಲಿ ಸ್ಟ್ರೆಚ್ಡ್ ಔಟ್ ಅಸ್ ರೈಟ್ ಹ್ಯಾಂಡ್, ಲೋವರ್ ಪಾರ್ಟ್ ಆಫ್ ಬಾಡಿ ಬೀಯಿಂಗ್ ಎಂಗೇಜ್ಡ್ ಅಮೌಂಗ್ ಡೆಡ್ ಬಾಡೀಸ್. ಅವನ ದೇಹ, ಸುಲ್ತಾನರ ದೇಹ ಆ ಹೆಣಗಳ ಬಗ್ಗೆ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಅಂಡ್ ಸ್ನ್ಯಾಚಿಂಗ್ ಡೌನ್ ದ ಸ್ವೋರ್ಡ್ ವಿಚ್ ಹ್ಯಾಪನ್ ಟು ದ ಲೈ ವಿತ್ ಇನ್ ಹಿಸ್ ರೀಚ್ ಮೇಡ್ ಎ ಸ್ಟ್ರೋಕ್ ಅಟ್ ದ ಸೋಲ್ಜರ್. ಕತ್ತಿ ಹೇಳ್ಕೊಂಡು ಒಂದೊಂದು ಹೊಡಿತಾನೆ ಅದರಲ್ಲಿ. ದ ಬ್ಲೋ ಫಾಲಿಂಗ್ ಅಪಾನ್ ಹಿಸ್ ಮಸ್ಕಟ್, ಹಿ ಮೇಡ್ ಎ ಸೆಕೆಂಡ್ ಸ್ಟ್ರೋಕ್ ಅಟ್ ದ ಅನದರ್ ಸೋಲ್ಜರ್ ವಿತ್ ಮೋರ್ ವೆಟ್ ಅಂಡ್ ಇಮಿಡಿಯೇಟ್ಲಿ ಆಫ್ಟರ್ ವಾಸ್ ಕಿಲ್ಡ್ ಬೈ ಎ ಮಸ್ಕಟ್ ಬಾಲ್ ವಿಚ್ ಪೆನಿಟ್ರೇಟೆಡ್ ಹಿಸ್ ರೈಟ್ ಟೆಂಪಲ್. ಮಸ್ಕಟ್ ಬಾಲ್ ಅಂದ್ರಲ್ಲ, ಈ ಮಸ್ಕಟ್ ಬಾಲ್ ಅಂದ್ರೆ ಏನು? ಈ ಮಸ್ಕಟ್ ಬಾಲ್ ಅಂದ್ರೆ ಒಂದು ಬಂದೂಕಿನಿಂದ ಹಾರುವ ಒಂದು ಸಣ್ಣ ಗುಂಡು. ಆ ಬಂದೂಕಿಗೆ ಗುಂಡನ್ನ ಹಾಕಿ ಒಂದೇ ಒಂಚೂರು ಗನ್ ಪೌಡರ್ನ ಹಾಕಿ ಅದನ್ನ ಒಳಗಡೆ ಕುಟ್ಟಿ ಅದನ್ನ ಫೈರ್ ಮಾಡ್ತಾರೆ. ಅದನ್ನ ಮಸ್ಕಟ್ ಬಾಲ್ ಅಂತಾರೆ. ಅದು ಇವತ್ತು ಚಾಲ್ತಿಯಲ್ಲಿದೆ. ಟಿಪ್ಪು ಸುಲ್ತಾನ ಸತ್ತಿದ್ದಂತ ಮಸ್ಕಟ್ ಬಾಲ್ ಮತ್ತು ಆ ಬುಲೆಟ್ ಅಥವಾ ಗನ್ನು ಎರಡು ನೋಡೋ ಆಸೆ ತಾನೆ ನಿಮ್ಗೆ? ನೋಡಿ ಈ ವಿಡಿಯೋ. Okay, I got it if you want it. One guy forgot it. He had it in there. Forgot it, and he shot it. And then I said, "Hey, what are you guys playing with me? Who took it?" And he was all broken, all in pieces. Wow. Okay. It's a nice one down there. Big flint rock. Okay. Like it's 4F is very fine powder, and you put just enough to ignite. Want to try it or me? Yeah, sure. Here. It's already recording. Oh, keep it as level as you can. Okay. Okay. And it's just either way, either trigger. Yeah. Going hot. Wow. Cool. I didn't expect that delay. Yeah, it has a little delay.
That's cool. Yeah, really gotta hold it. ನೋಡಿದ್ರಲ್ಲ ಸ್ನೇಹಿತರೆ, ಮಸ್ಕಟ್ ಬಾಲ್ ಮತ್ತು ಗನ್, ಇದೇ ಗನ್ನಿನಿಂದ, ಅಂದ್ರೆ ಇದೇ ತರದ ಗನ್ನಿನಿಂದ ಅವತ್ತು ಟಿಪ್ಪು ಸುಲ್ತಾನ ಸತ್ತಿದ್ದು. ಇದೇ ಮಸ್ಕಟ್ ಬಾಲ್ ಅಂತ. ಇದನ್ನ ಹಾಕಿ ಒಳಗಡೆ ಒಂದು ಚೂರು ಮದ್ದು ಹಾಕಿ ಅದನ್ನ ಫೈರ್ ಮಾಡ್ತಾರೆ. ಮಾಡಿದ ತಕ್ಷಣ ಅವರು ಸಾಯ್ತಾರೆ. ಅದನ್ನ ಹತ್ತಿರ ಡಿಸ್ಟೆನ್ಸ್ ಅಲ್ಲಿ ಇಡಬೇಕು. ತುಂಬಾ ದೂರ ಇಟ್ಕೊಂಡು ನಾವೆಲ್ಲ ಫಿಲಮ್ಗಳು ನೋಡ್ತೀವಲ್ಲ, ಆ ತರ ಅಲ್ಲ. ಅವ್ರು ನೋಡಿದ್ರಲ್ಲ, ಇದು ತುಂಬಾ ರೇಂಜ್ ತುಂಬಾ ಹತ್ರ. ಇವನು ಪಾಯಿಂಟ್ ಬ್ಲಾಂಕ್ ಟೆಂಪಲ್ ಅಂದ್ರೆ ಇಲ್ಲಿ ಹೊಡಿತಾನೆ. ಅಲ್ಲಿಂದ ಹೊಡೆದಂತ ಬುಲೆಟ್ ಬಂದು ಜಾ ಇಲ್ಲಿಗೆ ತೆಗೆದುಕೊಂಡಿರುತ್ತೆ. ಅದರಿಂದ ಟಿಪ್ಪು ಸುಲ್ತಾನ ಸಾಯ್ತಾನೆ. 12th ಇನ್ಫೆಂಟ್ರಿ ಗ್ರೆನೇಡಿಯರ್ ಒಬ್ಬ ಸಾಯಿಸ್ತಾನೆ ಅವನ್ನ. ಆಯ್ತೆ, ಇದೇ ಬಿಟ್ಸ್ ಅನ್ನು ಇನ್ನೂ ಒಂದ್ ಕಡೆ ಬರೀತಾರೆ. ಇದನ್ನೆಲ್ಲ ಓದ್ತಾ ಇದ್ದೀನಿ, ನೀವು ಬೇಜಾರು ಮಾಡ್ಕೋಬೇಡಿ. ಯಾಕೆಂತಂದ್ರೆ ಇವತ್ತು ಟಿಪ್ಪು ಸುಲ್ತಾನ್ ಯಾರ್ಯಾರೋ ಒಂದು ಏನೇನೋ ಕಥೆ ಇದೆ, ಅದಕ್ಕೋಸ್ಕರ. When the Tipu was brought from under the gateway, his eyes were open. ಇದಾದ್ಮೇಲೆ ಅವನನ್ನ ಎತ್ಕೊಂಡ್ ಬರ್ತಾರಲ್ಲ, ಇನ್ನು ಅವನ ಕಣ್ಣು ಹಂಗೆ ಬಿಟ್ಕೊಂಡಿರುತ್ತೆ. The body was so warm that for a few moments Colonel Wellesley and myself were doubtful. ಇದನ್ನ ಬೀಟ್ಸನ್ ಬರೆಯೋದು, ಮೇಜರ್ ಬೀಟ್ಸನ್ ಬರೀತಾನೆ ಇದನ್ನ. ಕರ್ನಲ್ ವೆಲ್ಲೆಸ್ಲಿ ನನಗೂ ಸ್ವಲ್ಪ ಶಾಕ್ ಆಯ್ತು, ಇವನೇನಪ್ಪ ಇನ್ನೂ ಬದುಕಿದಾನ ಅಂತ. ದೇಹ ಬಿಸಿಯಾಗಿತ್ತು, ಕಣ್ಗಳು ಹಾಗೆ ಬಿಟ್ಕೊಂಡಿದ್ವು. ಅವನ್ ಫೀಲಿಂಗ್ ಇಸ್ ಪಲ್ಸ್ ಅಂಡ್ ಹಾರ್ಟ್, ದ ಡೌಟ್ ವಾಸ್ ರಿಮೂವ್. ಪಲ್ಸ್ ಮತ್ತೆ ಹಾರ್ಟ್ ನೋಡ್ತಾರೆ ಇವರಿಬ್ರು, ನಿಂತು ಹೋಗಿರುತ್ತೆ. ಸೊ ಡೌಟ್ ಕ್ಲಿಯರ್ ಆಗುತ್ತೆ. He was 4 wounds, 3 in the body and 1 in the temple. The ball having entered little above the right ear and lodged in the cheek. ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಇಲ್ಲಿಂದ ಹೊಡೆದಿರ್ತಾನೆ, ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ. His dress consisted of a jacket of fine white linen. His dress was consisted of a jacket of fine white linen, loose drawers of flowered chintes, with a crimson cloth of silk and cotton rounded his waist. A handsome pouch with a red and green silk belt hung across his shoulder. His head was uncovered, his turban being lost in the confusion of his fall. He had amulet on his arm but no ornament whatever. ಅವನು ಬಿದ್ದಿದ್ದನ್ನ ನೋಡ್ದಂತ ಬೀಟ್ಸನ್ ಬರ್ದಿರೋದು. ಬೀಟ್ಸನ್ ಇದನ್ನ ಬರೀತಾನೆ. ಆಯ್ತಾ? ಇದಾದ್ಮೇಲೆ ಆಲನ್, ಮೇಜರ್ ಆಲನ್, ಅಲ್ಲೇ ಇದ್ದವನು ಮೇಜರ್ ಆಲನ್. ಆ ಮೇಜರ್ ಆಲನ್ ಬರೀತಾನೆ. ಆ ಮೇಜರ್ ಆಲನ್ ಅದೇ ತರ ಸೇಮ್ ಬರೀತಾನೆ. ಆನ್ ವಿಚ್ ಶೋಲ್ಡರ್ ಪುಟ್ ಇಸ್ ಪೀಸ್ ಆಫ್ ಹಿಸ್ ಶೋಲ್ಡರ್ ಅಂಡ್ ಶಾಟ್ ಸುಲ್ತಾನ್ ಥ್ರೂ ದ ಟೆಂಪಲ್ ಹೂ ಇನ್ಸ್ಟೆಂಟ್ಲಿ ಎಕ್ಸ್ಪೈರ್ಡ್. ಇದನ್ನು ಹೊಡೆದ ತಕ್ಷಣ ಸತ್ತೋಗ್ತಾರೆ ಟಿಪ್ಪು ಸುಲ್ತಾನ. Who instantly expired. Not less than 300 men were killed and numbers wounded under the arch of his gateway, which soon become impassable except for the bodies of the dead and dying. ಇದು ತುಂಬಾ ಹೆಣಗಳ ರಾಶಿ ತುಂಬ್ಕೊಂಡ್ಬಿಡುತ್ತೆ. ಈ ಗೇಟ್ ವೇ ಇಂದ ಆ ಕಡೆ ಎಲ್ಲೂ ಹೋಗಕ್ಕಾಗಲ್ಲ, ಯಾಕೆಂದ್ರೆ ಬಾಡಿ ಆಫ್ ದ ಡೆಡ್ ಅಂಡ್ ಡೈಯಿಂಗ್. About the dusk, Major General Baird, in consequence of the information he had received at the palace, came with lights gate accompanied by the late Killedar. ಅಂದ್ರೆ ಪಂಚಿಟ್ಕೊಂಡ್ ಬರ್ತಾರೆ ರಾತ್ರಿ. ನೋಡಿ ಈ ಫೋಟೋ, ನೋಡಿದ್ರ ಈ ಫೋಟೋದಲ್ಲಿ ಅವರು ಪಂಚನ ಅಂದ್ರೆ ಬೆಳಕನ್ನ ಹಿಡ್ಕೊಂಡ್ ಬಂದು ಟಿಪ್ಪು ಸುಲ್ತಾನ ಇವನೇ, ಟಿಪ್ಪು ಸುಲ್ತಾನನ ದೇಹ ಇದೆ ಅಂತ ಇವರೆಲ್ಲ ಕನ್ಫರ್ಮ್ ಮಾಡ್ಕೊತಾ ಇರ್ತಾರೆ. ಇಷ್ಟು ಜನ ಕನ್ಫರ್ಮ್ ಮಾಡ್ಕೊತಾ ಇರ್ತಾರೆ. ಅಟ್ ದ ಸ್ಪಾಟ್ ಇದ್ದವರು ಕನ್ಫರ್ಮ್ ಮಾಡ್ಕೋತಾರೆ. ಇದೆಲ್ಲ ಆದ್ಮೇಲೆ ದ ಗ್ರೇಟ್ ಮಾರ್ಕ್ ವಿಲ್ಕ್ಸ್ ಸಹ ಇದನ್ನೇ ಬರೀತಾನೆ. ಮಾರ್ಕ್ ವಿಲ್ಕ್ಸ್ ಸಹ ಇದನ್ನೇ ಬರೆದಿದ್ದಾನೆ. ಚಾಪ್ಟರ್ 1799 ಪೇಜ್ ನಂಬರ್ 444 ಅಲ್ಲಿ, while in this situation some English soldiers entered the gateway, the personal attendant proposed that he should make himself known for the preservation of his life. The Sultan either suspected opposite result from the decision or determined not to be preserved. ಅವನು ಅದೇ ನಾ ಹೇಳಿದ್ನಲ್ಲ, ರಾಜಾ ಖಾನ್ ಹೇಳ್ಬಿಡು ನೀನು, ನಾನೇ ಟಿಪ್ಪು ಸುಲ್ತಾನ ಅಂತ ಹೇಳ್ಬಿಡು, ಅವಾಗ ನೀನು ಕೊಲ್ಲೋದಿಲ್ಲ ಅಂತ. ಟಿಪ್ಪು ಹೇಳ್ತಾನೆ, ನೀನೇನು ಹುಚ್ಚ, ನೀನು ಏನು ಹೇಳೋದ್ ಬೇಕಾಗಿಲ್ಲ, ನಾವು ಹೊಡೆದಾಡೋಣ ಅಂತ. ಇವನು ಅದನ್ನೇ ಬರೀತಾನೆ. ಸೋಲ್ಜರ್ಸ್ ಅಟೆಂಪ್ಟಿಂಗ್ ಟು ಸೀಸ್ ದ ಸ್ವರ್ಡ್ ಬೆಲ್ಟ್, ಸೇಮ್ ಅದನ್ನೇ ಬರೀತಾರೆ. ಆಯ್ತಾ? Who shot him through the temple, he instantly expired. ನೋಡಿ, ಇದು ಏನಂತ ತಿಳಿಸುತ್ತೆ? ಇದೆಲ್ಲ ಏನಂತ ತಿಳಿಸುತ್ತೆ ಅಂತಂದ್ರೆ, ಟಿಪ್ಪು ಸುಲ್ತಾನನನ್ನ ಕೊಂದವನು ಒಬ್ಬ 12th ಇನ್ಫ್ಯಾಂಟ್ರಿ ಗ್ರೆನೇಡಿಯರ್ ಲೆವೆಲ್ಲಿನ ಬ್ರಿಟಿಷ್ ಸೈನಿಕ, ಇನ್ಯಾರು ಅಲ್ಲ. ಇಷ್ಟು ಜನ ಬರೆದಿದ್ದಾರೆ. ಆಲನ್, ಮೇಜರ್ ಆಲನ್, ಸರ್ ಡೇವಿಡ್ ಬರ್ಡ್, ಮಾರ್ಕ್ ವಿಲ್ಸ್, ಮ್ಯಾಲಿಸನ್, ಕರ್ನಲ್ ಬೀಟ್ಸನ್, R.H. ಕ್ಯಾಂಪೆಲ್, ಇಷ್ಟು ಜನ ಇದನ್ನು ಬರೆದಿದ್ದಾರೆ. ಒಂದೇ ತರ ಬರೆದಿದ್ದಾರೆ. ಅದಕ್ಕೆ ಅಷ್ಟು ಪುಟಗಳನ್ನ ನಾನು ಎಲ್ಲ ಫೋಟೋ ತಗೊಂಡು ಜೆರಾಕ್ಸ್ ಮಾಡಿಸ್ಕೊಂಡು ನಿಮ್ ಮುಂದೆ ತಂದು ಓದಿದೆ. ನಿಮ್ಗೆ ಬೇಜಾರಾಯ್ತಾನೆ ಗೊತ್ತಿಲ್ಲ. ಇನ್ನೊಂದು ನೋಡಿ, ಬಹಳ ಕುತೂಹಲಕರವಾದಂತ ಫೋಟೋ ಇದು ನೋಡಿ. ಈ ಫೋಟೋದಲ್ಲಿ ನೋಡಿ, ನಾನು ಬ್ರಿಟಿಷ್ ಸೈನಿಕ ಟಿಪ್ಪುವಿನ ಸೊಂಟಕ್ಕೆ ಕೈ ಹಾಕಿ ಅವ್ನು ಎಳ್ಕೊತಾ ಇದ್ದಾನೆ ನೋಡಿ. ಆ ಬೆಲ್ಟನ್ನು ಎಳೆಯೋದಕ್ಕೆ ಕೈ ಹಾಕ್ತಾ ಇದ್ದಾನೆ ನೋಡಿ. ಈ ಪೇಂಟಿಂಗು ಬಟ್ಟೆ ಮೇಲೆ ಮಾಡಿರುವಂತ ಪೇಂಟಿಂಗು 1801-2 ಈ ಪೇಂಟಿಂಗ್ ಮಾಡ್ತಾರೆ.
ಮೊನ್ನೆ ಅಮೆರಿಕನ್ ಪ್ರೈವೇಟ್ ಕಲೆಕ್ಷನ್ ಅಲ್ಲಿ ಇದು ಒಂದು ಅಜಮಾಸು 2900 3000 ಪೌಂಡುಗಳಿಗೆ ಆಕ್ಷನ್ ಮಾರ್ಕೆಟ್ ಅಲ್ಲಿ ಸೇಲ್ ಆಯ್ತಿದ್ದು ಈ ಪೇಂಟಿಂಗ್. ಇವತ್ತಿಗೆ ಏನ್ ಡಿಮ್ಯಾಂಡ್ ಇದೆ ನೋಡ್ರಿ ನಮ್ಮ ಮೈಸೂರು ಪೇಂಟಿಂಗ್. ಅಂದ್ರೆ ಅದು ಬ್ರಿಟಿಷ್ ಅವನೇ ಮಾಡಿದ್ದನ್ನ ಅದನ್ನ ಅವಾಗ ಮಾಡಿದಾಗ ನೋಡಿದ್ದು ಅವನು ಎಳಿತಾ ಇದ್ದಾನೆ, ಕೈಯಾಗ ಕೇಳ್ಕೊತಾ ಇದ್ದಾನೆ, ಅದನ್ನ ಅವ್ನು ಟಿಪ್ಪು ಪ್ರತಿಭಟನೆ ಮಾಡಕ್ ಅವನು ರೆಡಿ ಆಗಿದ್ದಾನೆ ಅನ್ನೋದು ಈ ಪೇಂಟಿಂಗ್ ತೋರಿಸುತ್ತೆ. ಇವಾಗ ಲಾಜಿಕಲ್ ಪಾಯಿಂಟ್ ಬರೋಣ. ಇದು ದಾಖಲೆಗಳ ಸಮೇತ ನಾನು ತೋರಿಸಿದ್ದೀನಿ. ಇದೆಲ್ಲ ದಾಖಲೆಗಳು ನಿಮಗೂ ಸಿಗ್ತವೆ, ನೀವು ನೋಡ್ಕೋಬಹುದು. ಇದೆಲ್ಲ ದಾಖಲೆಗಳಿದೆ. ಇದನ್ನೆಲ್ಲ ನಾನು ಹಾಕ್ತೀನಿ, ನೀವು ನಿಧಾನಕ್ಕೆ ಓದ್ಕೊಳ್ಳಿ. ಇದನ್ನೆಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ, ಆಯ್ತಾ? ಈಗ ಲಾಜಿಕಲ್ ಪಾಯಿಂಟ್ ಬರೋಣ. ಅವ್ನು ಇಂಗ್ಲಿಷ್ ಸೈನಿಕ ಆಗಿದ್ರೆ ಗೊತ್ತಾಗ್ಬೇಕಿತ್ತಲ್ಲ, ಅವನ ಹೆಸರು ಯಾಕೆ ಗೊತ್ತಾಗ್ತಿಲ್ಲ ಅಂತ ನೀವು ಅನ್ಕೋಬಹುದು. ಯಾಕೆ ಅಂತಂದ್ರೆ ಯುದ್ಧ ಟಿಪ್ಪು ಸುಲ್ತಾನ ಸತ್ತ ಕೂಡಲೇ ನಿಲ್ಲಿಲ್ಲ. ಅದಾದ್ಮೇಲೆ ಇನ್ನೂ 1 ಗಂಟೆ ನಡೀತು. ಇವರು ಸತ್ತಿತ್ತು ಅಜಮಾಸ್ 2:30-3 ಗಂಟೆ. ಅವತ್ತು May 4, 1799 ಅಜಮಾಸ್ 2:30-3 ಗಂಟೆಯಲ್ಲಿ 4 ಗಂಟೆವರೆಗೆ ಯುದ್ಧ ನಡೆದಿದೆ. 300 ಜನ ಬ್ರಿಟಿಷ್ ಸೈನಿಕರು ಸತ್ತಿದ್ದಾರೆ. ಅದನ್ನೇ ಅವ್ರು ಬರೆದಿದ್ದಾರೆ. 324 men killed, more killed. ಅದರಲ್ಲಿ ಇವನು ಒಬ್ಬ ಆಗಿರ್ಬೋದು. ನಂಬರ್ 2, ಅವಾಗ ಏನ್ ಮಾಡ್ತಾರೆ, ಟಿಪ್ಪು ಸುಲ್ತಾನ ಸಾಯ್ತಿದ್ದಂಗೆನೆ ಇಲ್ಲಿ ಒಳಗಡೆ ನುಗ್ಗದಂತ ಅಸಂಖ್ಯಾತ ಸೈನಿಕರು ಶ್ರೀರಂಗಪಟ್ಟಣ ಲೂಟಿ ಶುರು ಮಾಡ್ಬಿಟ್ಟಿರ್ತಾರೆ. ಆ ಲೂಟಿಗಳನ್ನ ಎತ್ತಿ ಕಾವೇರಿ ನದಿಗೆ ಹಾಕಿರ್ತಾರೆ. ಆಗ ನದಿಯಲ್ಲಿ ನೀರಿರೋದಿಲ್ಲ, ಬರೀ ಮೊಣಕಾಲ್ ಮಟ್ಟ ನೀರು. ಅದನ್ನ ಎತ್ಕೊಂಡು ಹೋಗೋಕೆ ಹಲವಾರು ಜನ ಆಗ್ಲೇ ಕಾಂಪೌಂಡ್ ಹಾರಿ, ಅಂದ್ರೆ ಕೋಟೆಯನ್ನು ಹಾರಿ ಅದನ್ನ ಎತ್ಕೊಂಡು ಹೋಗ್ತಾ ಇರ್ತಾರೆ. ಆ ತರ ಎತ್ಕೊಂಡು ಹೋಗಿರ್ಬೋದು, ಯುದ್ಧದಲ್ಲಿ ಸತ್ತು ಹೋಗಿರ್ಬೋದು, ಏನೇ ಆಗಿರ್ಬೋದು. ಇನ್ನೊಂದು ನೋಡಿ, ಶ್ರೀರಂಗಪಟ್ಟಣದಲ್ಲಿ ಒಂದು ಸ್ಮಾರಕ ಸ್ತಂಭ ಇದೆಯಲ್ಲ ನೋಡಿ, ಸ್ತಂಭ. ಈ ಸ್ತಂಭದಲ್ಲಿ ಡೆಡ್, ವೂಂಡೆಡ್ ಅಂಡ್ ಮಿಸ್ಸಿಂಗ್ ಅಂತ ಬ್ರಿಟಿಷರು ಬರೆದಿದ್ದಾರೆ. ಡೆಡ್ ಇಷ್ಟು ಜನ, ಮಿಸ್ಸಿಂಗ್ ಇಷ್ಟು ಜನ, ವೂಂಡೆಡ್ ಇಷ್ಟು ಜನ. ಆ ಮಿಸ್ಸಿಂಗ್ ಜನನು ಬರೆದಿದ್ದಾರೆ. 100 ಜನ ಮಿಸ್ ಆಗೋಗಿದ್ದಾರೆ ಸೋಲ್ಜರ್ಸ್. 100 ಜನ ಮಿಸ್ ಆಗಿದ್ದಾರೆ. ಇವರೆಲ್ಲೇ ಸಿಕ್ಲೇ ಇಲ್ಲ ನಮಗೆ ಲೆಕ್ಕ ಅಂತ ಬರೀತಾರೆ ಬ್ರಿಟಿಷ್ನವರು. ಆ ಮಿಸ್ಸಿಂಗ್ ಅಲ್ಲಿ ಇವನು ಒಬ್ಬ ಇರ್ಬೋದು. ಇನ್ನೂ ಒಂದು ಪಾಯಿಂಟ್ ಏನಂದ್ರೆ, ಟಿಪ್ಪು ಸುಲ್ತಾನರ ಸತ್ತ ಮೇಲೆ 10 ವರ್ಷಗಳ ಕಾಲ, ಐ ರಿಪೀಟ್, 10 ವರ್ಷಗಳ ಕಾಲ ಬ್ರಿಟಿಷರು ಈ ಸಾವನ್ನ ಸೆಲೆಬ್ರೇಟ್ ಮಾಡ್ತಾರೆ. ಮೈಸೂರಿನ ವಿಜಯವನ್ನ ಬರೋಬ್ಬರಿ 10 ವರ್ಷಗಳ ಕಾಲ ಸೆಲೆಬ್ರೇಟ್ ಮಾಡ್ತಾರೆ. ಪ್ರತಿ ವರ್ಷ ಸೈನಿಕರನ್ನ ಕರ್ಕರ್ದು ಮೆಡಲ್ ಕೊಡ್ತಾ ಇರ್ತಾರೆ. ಹಂಗೆ ಮೊದಲನೇ ವರ್ಷ ಇಮಿಡಿಯೇಟ್ ಆಗಿ May 4 ಸೆಲೆಬ್ರೇಟ್ ಮಾಡ್ತಾರಲ್ಲ. ಯುದ್ಧ ಗೆದ್ದ ಮರುದಿನವೇ, ಒಂದು ಸ್ವಲ್ಪ ದಿನ ಆದ್ಮೇಲೆ, ಯುದ್ಧ ಗೆದ್ದಾದ್ಮೇಲೆ May 30 ನಮ್ಮ 3ನೇ ಕೃಷ್ಣರಾಜ ಒಡೆಯರ್ಗೆ ಪಟ್ಟ ಕಟ್ಟಿ ಅವ್ರನ್ನ ಮೈಸೂರಿಗೆಲ್ಲ ಕಳಿಸ್ಬಿಟ್ಟು ಅವನ ಅಲ್ಲೇ ಉಳ್ಕೋತಾನೆ ವೆಲ್ಲೆಸ್ಲಿ. ಟಿಪ್ಪು ಸುಲ್ತಾನರ ಅರಮನೆಯಲ್ಲೇ ಉಳ್ಕೋತಾನೆ ವೆಲ್ಲೆಸ್ಲಿ. ಅವಾಗ ಇದೊಂದು ಫಂಕ್ಷನ್ ಮಾಡ್ತಾನಲ್ಲ, ಎಲ್ಲಾರನ್ನೂ ಕರೆದು ಪದಕ ಕೊಡ್ತಾನೆ. ಅವಾಗ ಇವನು ಇದ್ದಿದ್ರೆ, ಟಿಪ್ಪು ಸುಲ್ತಾನನನ್ನ ಕೊಂದ ಬ್ರಿಟಿಷ್ ಸೈನಿಕ ಇದ್ದಿದ್ರೆ ಅವನು ಬಂದು ಇಸ್ಕೊಳ್ಳೋನು, ನಾನೇ ಕೊಂದಿದ್ದು ಅಂತ ಅವ್ನು ಹೇಳ್ಕೊಳ್ಳೋನು. ಎಲ್ಲ ನಾರ್ಮಲ್ ಸೈನಿಕನಿಂದ, ಬ್ರಿಗೇಡಿಯರ್ ಇಂದ ಹಿಡಿದು ಮೇಜರ್ ಇಂದ ಹಿಡಿದು ಕರ್ನಲ್ ವರ್ಗ ಎಲ್ರಿಗೂ ಅವರವ್ರ ಶಕ್ತಿಯಾನುಸಾರ, ಅವರ ಗ್ರೇಡ್ ಅನುಸಾರ ಅವ್ರಿಗೆ ಪಾರಿತೋಷಕಗಳನ್ನ, ದುಡ್ಡುಗಳನ್ನ, ಲಕ್ಷಾಂತರ ಪೌಂಡ್, ಯಾಕೆಂದ್ರೆ ಇಲ್ಲೆಲ್ಲ ಲೂಟಿ ಮಾಡಿರ್ತಾರಲ್ಲ, ಎಲ್ಲ ಅವ್ರು ಹಂಚುತ್ತಾರೆ. ಇನ್ಕ್ಲೂಡಿಂಗ್ ವಿಕ್ಟೋರಿಯಾ ರಾಣಿ, ರಾಬರ್ಟ್ ಕ್ಲೇವಿಂದ ಹಿಡಿದು ಎಲ್ರಿಗೂ ಕತ್ತಿಗಳನ್ನ ಎಲ್ಲವನ್ನ ಹಂಚುತ್ತಾರೆ. ಸೊ ಇವನು ಬಂದಿರೋನಾಗ ಅಲ್ವಾ, ಇವನಿಲ್ಲ ಅದರಲ್ಲಿ. ಆ ಪಾರಿತೋಷಕ ತಗೊಂಡಂತ ವ್ಯಕ್ತಿಗಳಲ್ಲಿ ಇವನಿಲ್ಲ. ಈ ಸೈನಿಕ ಒಂದೋ ಈ ಸೈನಿಕ ಸತ್ತೋಗಿರ್ಬೇಕು, ಇಲ್ಲ ಅವನು ಸಿಕ್ಕಿಲ್ಲ, ಮಿಸ್ಸಿಂಗ್. ಎರಡನೇ ಲಾಜಿಕಲ್ ಪಾಯಿಂಟ್, ಇಂಥವನೇ ಸಾಯಿಸ್ದ ಅಂತ ಹೇಳಕ್ಕೆ ಇದು ಯೋಜಿತ ಹತ್ಯೆ ಅಲ್ಲ. ದಿಸ್ ಇಸ್ ನಾಟ್ ಎನ್ ಅಸಾಸಿನೇಷನ್. ಟಿಪ್ಪು ಕಿಲ್ಡ್ ಇನ್ ಆಕ್ಷನ್. ಅಂದ್ರೆ ಯುದ್ಧದಲ್ಲಿ ಸತ್ತಂಥವ್ರು, ಭಾರತದಲ್ಲಿ ಯುದ್ಧದಲ್ಲಿ ಸತ್ತಂತ ಕಿಂಗ್ಸ್ಗಳು ಬಹಳ ಕಡಿಮೆ, ಬೆರಳೆಣಿಕೆ. ನಮ್ಮ ಮಹಾರಾಜ ಇಮ್ಮಡಿ ಪುಲಕೇಶಿ ಅವರು, 3ನೇ ವೀರಬಲ್ಲಾಳ ಮಹಾರಾಜರು, ಅಳಿಯ ರಾಮರಾಯರು, ಹೆಬ್ಬುಲಿ ಹಿರೇಮದಕರಿ ನಾಯಕರು, ಟಿಪ್ಪು ಸುಲ್ತಾನ. ಇನ್ನೂ 100 ಜನ ಇದ್ದಾರೆ. ತಕ್ಷಣ ನಂಗೆ ಬಂದಂತ ಹೆಸರುಗಳು ಇವರೆಲ್ಲ. ಇಮ್ಮಡಿ ಪುಲಕೇಶಿ, ಬಲ್ಲಾಳ, ಎಳಿಯ ರಾಮರಾಯ್, ಇವರೆಲ್ಲ ಯುದ್ಧದಲ್ಲೇ ತೀರ್ಕೊಂಡ್ರಲ್ಲ. ಹಂಗೆ ಇವನು ಯುದ್ಧದಲ್ಲಿ ತೀರ್ಕೊಂಡ. ಕಿಲ್ಡ್ ಇನ್ ಆಕ್ಷನ್. ಇಟ್ ಈಸ್ ನಾಟ್ ಎನ್ ಅಸಾಸಿನೇಷನ್. ಈಗ ನಮ್ಗೆಲ್ಲ ಅಬ್ರಹಾಂ ಲಿಂಕನ್ ಕೊಂದವ್ರು ಯಾರು ಗೊತ್ತು, ಜಾನ್ ಎಫ್ ಕೆನಡಿ ಕೊಂದವ್ರು ಯಾರು ಗೊತ್ತು? ಯಾಕೆಂದ್ರೆ ಅವರೆಲ್ಲ ಅಸಾಸಿನ್ಡ್, ಯೋಜಿತ ಹತ್ಯೆ, ವೆಲ್ ಪ್ಲಾನ್ಡ್ ಮರ್ಡರ್. ಅವೆಲ್ಲ ಯೋಜನೆ ಮಾಡಿ, ಪ್ಲಾನ್ ಮಾಡಿ ಹತ್ಯೆ ಮಾಡಿರುವಂಥದ್ದು. ಇದು ಮಿಸ್ ಆಕ್ಷನ್ ಅಲ್ಲಿ ಸತ್ತಿರುವಂಥದ್ದು. ಯಾರು ಯಾವಾಗ ಎಲ್ಲಿ ಸಾಯ್ತಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ಇಂಥವ್ರೇ ಸಾಯಿಸ್ದ ಅಂತ ಹೇಳಕ್ಕಾಗಲ್ಲ. ಆದ್ರೆ ಯಾರಪ್ಪ ಸಾಯಿಸಿದ್ದು ಅಂತ ಬರ್ದಿದ್ದಾರೆ, 12th ಇನ್ಫ್ಯಾಂಟ್ರಿ ಗ್ರೆನೇಡಿಯರ್ ರ್ಯಾಂಕಿನ ಒಬ್ಬ ಸೈನಿಕ ಅವನನ್ನು ಸಾಯಿಸ್ದ ಅಂತ ಬರೀತಾರೆ. ಸೊ ಇದರ ಅರ್ಥ ಇಷ್ಟೇ, ಟಿಪ್ಪು ಸುಲ್ತಾನ ಸತ್ತಿದ್ದು ಬ್ರಿಟಿಷ್ ಸೈನಿಕನ ಕೈಯಲ್ಲಿ ಅನ್ನೋದು ನಿರ್ವಿವಾದ. ಯಾಕೆಂದ್ರೆ ಇವರೆಲ್ಲ ಬರ್ದಿದಾರಲ್ಲ, ಇವರೆಲ್ಲ ಆಲಿನ್, ಡೇವಿಡ್ ಬರ್ಡು, ಮಾರ್ಕ್ಸ್, ಇವರೆಲ್ಲ ಆಗಾಗ್ಲೇ ಇಮಿಡಿಯೇಟ್ ಆಗಿ ಇವರೆಲ್ಲ ಬರೀತಾರೆ. ಈವನ್ ಹ್ಯಾರಿಸ್, ಕರ್ನಲ್ ಹ್ಯಾರಿಸ್ ಸಹ ಒಂದು ಪುಸ್ತಕ ಬರೆದಿದ್ದಾನೆ. ಕರ್ನಲ್ ಹ್ಯಾರಿಸ್, ಕರ್ನಲ್ ಸ್ಟುವರ್ಟು, ವೆಲ್ಲೆಸ್ಲಿ ಜೊತೆಗೆ ಇದ್ದಂತ ಯುದ್ಧದಲ್ಲಿ ಪ್ರಮುಖರು, ಮತ್ತಿಬ್ಬರು ಪ್ರಮುಖರು, ಅವರಿಬ್ಬರನ್ನು ಬಿಟ್ಟೆ ನಾನಿಲ್ಲ, ಹ್ಯಾರಿಸ್ ಮತ್ತೆ ಸ್ಟುವರ್ಟು.
ಅವನು ಒಂದು ಪುಸ್ತಕ ಬರೆದಿದ್ದಾನೆ. ಎಲ್ಲರೂ ಇದನ್ನೇ ಬರೆದಿದ್ದಾರೆ. ಯಾಕೆಂದ್ರೆ ಎಲ್ಲ ಯುದ್ಧವನ್ನು ನೋಡಿದವರು ಇವರೆಲ್ಲ, ಏನಾಯ್ತು ಅನ್ನೋದನ್ನ ನೋಡಿದವರು. ಹಾಗಾಗಿ ಇವರು ಅದನ್ನು ಬರೆದಿದ್ದಾರೆ. ಇವರು ನೋಡಿದ, ಯಾಕೆಂದ್ರೆ ಇವರೇ ಕಣ್ಣ ಸಾಕ್ಷಿಗಳು, ಇವರೇ ಅದರ ಸಾಕ್ಷಿಗಳು. ಐ ವಿಟ್ನೆಸ್ ಬರೆದಿರುವಂತ ದಾಖಲೆ ಇದು. ಐ ವಿಟ್ನೆಸ್ ದಾಖಲೆಗಳ ಪ್ರಕಾರ ಒಬ್ಬ ಅನಾಮಿಕ ಸೈನಿಕ, 12ನೇ ಇನ್ಫೆಂಟ್ರಿ ಒಬ್ಬ ಅನಾಮಿಕ ಸೈನಿಕ ಟಿಪ್ಪು ಸುಲ್ತಾನರನ್ನ ಮಸ್ಕೆಟ್ ಬಾಲ್, ಮರಿಬೇಡಿ ಈ ಮಾತನ್ನ, ಮಸ್ಕೆಟ್ ಬಾಲ್, ಈ ವಿಡಿಯೋ ಇನ್ನೊಂದ್ಸರಿ ನೋಡಿ ಬೇಕಾದ್ರೆ ರಿಪೀಟ್ ಮಾಡಿ, ಮಸ್ಕೆಟ್ ಬಾಲ್ ನಿಂದ ಜಸ್ಟ್ ಅಬೌಟ್ ದ ರೈಟ್ ಇಯರ್, ಇಲ್ಲಿಂದ ಹೊಡೆದು ಇಲ್ಲಿ ಲಾರ್ಜ್ ಆಗಿದೆ. ಇಮಿಡಿಯೇಟ್ ಆಗಿ ಟಿಪ್ಪು ಸುಲ್ತಾನ್ ಸತ್ತ.